ಫ್ರೆಂಡ್ಸ್, ಈ ವಿಡಿಯೋ ಮಾಡ್ತಾ ಇರೋದು ಯೂಟ್ಯೂಬರ್ಗಳ ಬಗ್ಗೆ. ಈ ಯೂಟ್ಯೂಬ್ ಮಾಡೋರು ಜಾತಿ ನಿಂದನೆ ಮಾಡ್ತಾ ಇದ್ದಾರೆ. ಆಮೇಲೆ ಈ ಧರ್ಮಗಳು ಮತ್ತು ಜಾತಿಗಳು ಇವೆಲ್ಲವಕ್ಕೂ ಕೂಡ ತುಂಬ ಪ್ರಾರಂಭ ಮಾಡ್ತಾ ಇದ್ದಾರೆ ಅಂತ ಈ ಮಾತು ಬರ್ತಾ ಇದೆ. ಇವರು ಯಾರಿಗೆ ಅಂದರೆ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇರೋದು ಡಾಕ್ಟರ್ ಬ್ರೋ ಅಂತ ಗಗನ್ ಶ್ರೀನಿವಾಸನ್ ಅಂತ ಅವ್ರ ಹೆಸರು. ಅವರು ಯೂಟ್ಯೂಬ್ ವೀಡಿಯೋಗಳು ಮಾಡ್ತಾರೆ. ಇತ್ತೀಚೆಗೆ ನೀವೆಲ್ಲ ನೋಡಿರ್ಬೋದು, ಅಯೋಧ್ಯೆ ವೀಡಿಯೋ ಕೂಡ ಮಾಡಿದ್ದಾರೆ ಅವರು. ಈ ಅಯೋಧ್ಯೆ ವೀಡಿಯೋ ಮಾಡೋಕ್ಕೂ ಮುಂಚೆ ಅವರು ಚೈನಾದಲ್ಲಿ ವೀಡಿಯೋ ಮಾಡ್ತಿರೋ ಅಂದರೆ ಚೈನಾ ಎಷ್ಟು ಡೆವಲಪ್ ಆಗಿದೆ, ಅಲ್ಲಿ ಯಾವ ರೀತಿ ಗೌರ್ಮೆಂಟು ಪ್ರತಿಯೊಂದು ಬೀದಿಗೂ ಯಾವ ರೀತಿ ಪಾರ್ಕ್ಗಳು ಮಾಡಿದೆ, ಸ್ಕೂಲ್ ಯಾವ ಥರ ಇದೆ ಮತ್ತು ಫೆಸಿಲಿಟೀಸ್ ಯಾವ ಥರ ಇದೆ ಎಲ್ಲನೂ ಅವರು ತೋರ್ಕೊಂಡು ಬಂದರು ಒಂದು ಕಡೆಯಿಂದ. ಬಟ್ ಇವರು ಬೇರೆಯವರು ಏನಪ್ಪ ಅಂತಂದರೆ, ಈ ಹೊಗಳೋರು ಎಷ್ಟು ಜನ ಇರ್ತಾರೋ ಹಂಗೆ ತೆಗಳೋರು ಕೂಡ ಇರ್ತಾರೆ. ಹಾಗಾಗಿ ಈ ಚೈನಾ ವೀಡಿಯೋ ಮಾಡಿದ್ಮೇಲೆ ಇವರು ಚೈನಾದವ್ರನ್ನ ಹೊಗಳಿ ಅವ್ರನ್ನ ಮೇಲಿಟ್ಟು ನಮ್ಮ ಇಂಡಿಯಾನ ಕೆಳಗಾಕಿದ್ದಾರೆ, ಹಾಗೆ ಹೀಗೆ ಅಂತ ಅವ್ರ ಮೇಲೆ ಆಪಾದನೆಗಳು ಬಂತು. ಅದಾದಮೇಲೆ ಅಲ್ಲಿ ಚೈನಾದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಅಲ್ಲಿಂದ ಅವ್ರನ್ನ ಜೈಲಲ್ಲಿ ಇಟ್ಟಿದ್ದಾರೆ. ಮತ್ತು ಇಂಡಿಯಾದಿಂದ ಮೋದಿಯವ್ರ ಕಡೆಗೆ ರಿಕ್ವೆಸ್ಟ್ ಮಾಡಿ ಅವ್ರ ಫ್ಯಾಮಿಲಿಯವರು ಅವ್ರು ಕರೆಸ್ಕೊಂಡು ವಾಪಸ್ ಕರೆಸಿ ಮತ್ತೆ ಮೊದಲು ನೀನು ಅಯೋಧ್ಯೆ ವೀಡಿಯೋನೇ ಮಾಡಬೇಕು ಅಂಥೇಳಿ ವೀಡಿಯೋ ಮಾಡಿಸಿದ್ದಾರೆ. ಅಯೋಧ್ಯೆ ವೀಡಿಯೋ 2 ತಿಂಗಳಾದಮೇಲೆ ಡಾಕ್ಟರ್ ಬ್ರೋ ಅವರು 2 ತಿಂಗಳಿಂದ ಇರಲಿಲ್ಲ. ಅದು ಏನೋ ಪರ್ಸ್ನಲ್ ಕೆಲಸ ಇತ್ತು ಏನೋ ಗೊತ್ತಿಲ್ಲ, ಅವ್ರು ವೀಡಿಯೋನೇ ಮಾಡಿರಲಿಲ್ಲ. ಈಗ ಫಸ್ಟು 2 ತಿಂಗಳಾದಮೇಲೆ ವೀಡಿಯೋ ಮಾಡಿರೋದೇ ಅವರು ಅಯೋಧ್ಯೆ ವೀಡಿಯೋ. ಆ ವೀಡಿಯೋನ ಮಾಡೋದಕ್ಕೆ ಈ ರೀತಿ ಕಾಮೆಂಟ್ಗಳೆಲ್ಲ ಕೆಟ್ಟ ಕಾಮೆಂಟ್ಗಳು ಬರೋದು. ನೀವು ಜಾತಿ ನಿಂದನೆ ಮಾಡ್ತೀರಾ ಮತ್ತು ಧರ್ಮದ ನಿಂದನೆ ಮಾಡ್ತೀರಾ, ಈ ಥರ ಎಲ್ಲ ಡಾಕ್ಟರ್ ಬ್ರೋ ಅವರ ಚಾನಲ್ಗೆ ಈ ರೀತಿ ಎಲ್ಲ ಆಪಾದನೆಗಳು ಬರ್ತಾಯಿದೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸುಮಾರು ಜನ ಯೂಟ್ಯೂಬರ್ಗಳು ವೀಡಿಯೋ ಮಾಡ್ತಾಯಿದ್ದಾರೆ, ಅದಕ್ಕೆ ನಾನು ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಸುಮಾರು ಜನ ವೀಡಿಯೋಸ್ ಮಾಡೋರು ಇದ್ದಾರೆ ಯೂಟ್ಯೂಬರ್ಗಳು. ಡಾಕ್ಟ್ರು ಬ್ರೋ, ಆಮೇಲೆ ಇನ್ನೊಬ್ಬರು ಬೈಕ್ ರೈಡರ್ ಕಿತ್ತಡಿ ಕಿರಣ್ ಅಂತ, ಆಮೇಲೆ KGK ಬ್ಲಾಗ್ಸ್ ಅಂತ ಬರುತ್ತೆ ಅವರೊಬ್ಬರು. ಆಮೇಲೆ ಇಂಟರ್ನ್ಯಾಷ್ನಲ್ ಲೆವೆಲ್ಗೆ ಹೋಯ್ತು ಅಂತಂದರೆ ಇನ್ನೊಬ್ಬರು ಗಂಡ ಹೆಂಡ್ತಿರು ಮಾಡ್ತಾರೆ, ಅವ್ರ ಹೆಸರು ಫ್ಲೈಯಿಂಗ್ ಪಾಸ್ಪೋರ್ಟು. ಮತ್ತು ಇನ್ನೊಬ್ಬರು ಬ್ಯಾಕ್ ವಿತ್ ರಮ್ಯಾನ ಬ್ಯಾಕ್ ವಿತ್ ಎಮ್ ಅಂತ ಅವರೊಬ್ಬರು. ಈ ಥರ ವೀಡಿಯೋಗಳು ಮಾಡೋರು ಸುಮಾರು ಜನ ಇದ್ದಾರೆ. ಬಟ್ ಇವರು ಡಾಕ್ಟ್ರು ಬ್ರೋ ಬಗ್ಗೆನೇ ಯಾಕೆ ಇಷ್ಟೊಂದು ಬರ್ತಾಯಿದೆ ಅಂತಂದರೆ, ಅವರು ಕಡಿಮೆ ಪೀರಿಯಡಲ್ಲಿ ತುಂಬ ಜನನ ತುಂಬ ಮೇಲೆ ಬೆಳೆದ್ರು ಅಂತ ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರನ್ನ ತುಳಿಯೋ ಕೆಲಸ ನಡೀತಾ ಇದೆ. ಈಗ ಕಡಿಮೆ ಏಜಲ್ಲಿ, ಕಡಿಮೆ ಏಜೇ ಅವ್ರಿಗೇನೆ, ಒಂದು 24-23 ಇರಬೇಕಷ್ಟೇ ಅವ್ರ ಏಜು. ಆ ಏಜಲ್ಲಿ ಜೊತೆಗೆ ಇಷ್ಟು ಅತ್ಯಂತ ಚಿಕ್ಕ ವಯಸ್ಸಿಗೆ 23 ಇರ್ಬೇಕು ಅವ್ರಿಗೆ ಏಜು. ಆ ಚಿಕ್ಕ ವಯಸ್ಸಿಗೆ ಅವರು ಅಷ್ಟು ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡಿ ಬಿಡ್ತಾ ಇರೋದು ಉತ್ತಮ ಅಂತ ಫಸ್ಟು ಪ್ರತಿಕ್ರಿಯೆ ಬಂತು. ಮತ್ತು ಈಗ ಅವ್ರನ್ನ ತುಳಿಯುವಂಥ ಕೆಲಸ ನಡೀತಾ ಇದೆ. ಅದೇನಕ್ಕಪ್ಪ ಅಂತಂದರೆ, ಈಗ ಕೆಲವರು ಏನು ಮಾಡ್ತಾಯಿದ್ದಾರೆ, ಯೂಟ್ಯೂಬಿಂದ ದುಡ್ಡು ಬರುತ್ತೆ ಅಂತ ಯಾವಾಗ ಇದಾಯಿತೋ ಎಲ್ಲರೂ ಹೇಳೋಕ್ಕೆ ಶುರು ಮಾಡಿದ್ರು ಯೂಟ್ಯೂಬರ್ಗಳು. ಬಟ್ ಎಲ್ಲ ಯೂಟ್ಯೂಬರ್ಗಳಿಗೂ ಒಂದೇ ರೀತಿ ದುಡ್ಡು ಬರೋಲ್ಲ. ಅದು ಯೂಟ್ಯೂಬರ್ ಕ್ರೈಟೀರಿಯಾನೇ ಬೇರೆ ಥರ ಇದೆ. ಲಾಂಗ್ ವೀಡಿಯೋ ಮಾಡೋರಿಗೆ ಬೇರೆ ದುಡ್ಡು, ಶಾರ್ಟ್ ವೀಡಿಯೋ ಮಾಡೋರಿಗೆ ಬೇರೆ ದುಡ್ಡು. ಅದು ಆ ವೀಡಿಯೋ ಮೇಲೆ ಹೋಗುತ್ತೆ. ಮತ್ತು ಅವರು ಕೊಡುವಂಥ ವ್ಯೂಸು ಮತ್ತು ಅವ್ರ ಸಬ್ಸ್ಕ್ರೈಬರು ಎಲ್ಲನೂ ಕೌಂಟ್ ಮಾಡಿ ಅವ್ರಿಗೊಂದು ಪೇಮೆಂಟು ಅಂತ ಬರುತ್ತೆ. ಅದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದಾರೆ. ಅವರು ಕಡಿಮೆ ವಯಸ್ಸಿಗೆ ಕಡಿಮೆ ಪೀರಿಯಡಲ್ಲೇ ಇಷ್ಟು ಉತ್ತಮವಾಗಿ ಬೆಳೆದುಬಿಟ್ರು ಡಾಕ್ಟರ್ ಬ್ರೋ ಅಂತ ಅವ್ರನ್ನ ತುಳಿಯುವಂಥ ಇದು ನಡೀತಾ ಇದೆ. ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಏನು ಎಲ್ಲ ಯೂಟ್ಯೂಬರ್ಗಳಿಗೂ ಏನು ಲಕ್ಷ ದುಡ್ಡು ಬರೋಲ್ಲ. ಈಗ ನನ್ನೇ ತಗೊಳ್ಳಿ. ನಾನು ಈಗ ವಿಡಿಯೋ ಮಾಡ್ತಾ ಇರೋದು ರಾಜೀವ್ ಗಾಂಧಿ ವಸತಿ ನಿಗಮದ್ದು ಯೋಜನೆಗಳೇನಿದೆ ಅದು ಜನರಿಗೆ ತಲುಪಲಿ. ಇದು ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಂದರೆ, ನಾನು ಒಂದು ಸತಿ ಮನೆ ನೋಡೋಕ್ಕೆ ಅಂತ ಅಂದ್ಬಿಟ್ಟು ಹೋದೆ. ಎಲ್ಲಿಗೆ? ರಾಜೀವ್ ಗಾಂಧಿ ಅವ್ರು ಕಟ್ಟಿದ್ರಲ್ಲ, ನಾನಿರೋದು ಯಲಹಂಕ ಕ್ಷೇತ್ರದಲ್ಲಿ, ನಾನು ಹಾಕಿರೋದು ಹೆಸರುಘಟ್ಟ ಸೈಡು. ಅಲ್ಲಿಗೆ ನೋಡೋಕ್ಕೆ ಅಂತ ಅಂದ್ಬಿಟ್ಟು ಹೆಸರುಘಟ್ಟಕ್ಕೆ ಹೋದೆ. ಆವಾಗ ಪಾಪ ಅಲ್ಲಿ ಬಂದಿರೋ ಸುಮಾರು ಒಂದು 4-5 ಜನ ಹೇಳಿದ್ರು, ನಮಗೆ ಏನು ಸರಿಯಾಗಿ ಗೊತ್ತೇ ಇಲ್ಲ, ಡೀಟೇಲ್ ಕೊಡೋರು ಇಲ್ಲ. ಮತ್ತು ರಾಜೀವ್ ಗಾಂಧಿ ವಸತಿ ನಿಗಮ ಅವ್ರು ಹೇಳಿದ್ರು, ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಹೋಗಿ ಅಂತಲೂ ಹೇಳಿದೆ ನಾನು ಆಫೀಸ್ಗೆ. ಬಟ್ ಅಲ್ಲೋದ್ರೂ ಅವ್ರು ಏನು ನಮಗೆ ಸರಿಯಾಗಿ ರೆಸ್ಪಾಂಡೇ ಮಾಡಲ್ಲ.
ಏನು ಕೇಳಿದ್ರು ಕರೆಕ್ಟಾಗಿ ಹೇಳೋದೇ ಇಲ್ಲ ಅವರು, ಹಾಗೆ ಹೀಗೆ ಅಂತ ಅವ್ರು ಹೇಳಿದ್ರು. ಸರಿ ನಾನು ಈ ಥರ ಹೇಳ್ತಾರಲ್ಲ ಅಂತ ನಾನು ರಾಜೀವ್ ಗಾಂಧಿ ಆಫೀಸ್ಗೆ ಏನು ಹೋಗಿರಲಿಲ್ಲ. ಮಾಮೂಲಿ ಕೈಪಿಡಿ ತೊಗೊಂಡಿದ್ದೆ. ಆ ಕೈಪಿಡಿಲಿ ಏನೇನು ಡೀಟೇಲೆಲ್ಲ ಓದ್ಕೊಂಡೆ, ಅಪ್ಲಿಕೇಶನ್ ಹಾಕ್ತೆ, ಅಲರ್ಟ್ ಆಯಿತು, ದುಡ್ಡು ಕಟ್ತೆ, ಅಷ್ಟಕ್ಕೆ ನಿಂತಿದೆ. ನಾನು ಅಲ್ಲಿ ಬರೋರೆಲ್ಲ ಇದೇ ರೀತಿ ಹೇಳ್ತಾರಲ್ಲ, ಏನಿರ್ಬೋದು ಅಂತ ಯೋಚನೆ ಮಾಡಿ ಆವಾಗ ಅದು ಹೆಂಗೂ ಯೂಟ್ಯೂಬ್ ಚಾನಲ್ ಆಲ್ರೆಡಿ ಕ್ರಿಯೇಟ್ ಆಗಿತ್ತು, ವೀಡಿಯೋಗಳೇ ನಾನು ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಸುಮ್ಮನೆ ಮಾಮೂಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಯೂಟ್ಯೂಬ್ ನೋಡ್ಕೊಂಡು ಹೋಗ್ತಿದ್ದೆ. ಈಗ ಅವ್ರು ಆ ಥರ ಅಂದಮೇಲೆ ನನಗೆ ಡೀಟೇಲ್ ಕೊಡೋದು ಚೆನ್ನಾಗಿರುತ್ತೆ, ನೋಡೋಣ ಡೀಟೇಲ್ ಕೊಟ್ಟರೆ 4 ಜನಕ್ಕೆ ಉಪಯೋಗ ಆಗುತ್ತೇನೋ ಅಂತ ಅಂದ್ಬಿಟ್ಟು ಇದನ್ನು ಶುರು ಮಾಡಿದೆ. ಹಿಂಗೆ ನಡೀತಾ ಇದೆ. ನನಗೇನು ದುಡ್ಡೇನು ಬಂದಿಲ್ಲ, ಸುಮ್ಮನೆ ನನ್ನ ನಾನು ಅಟ್ಲೀಸ್ಟ್ ನನ್ನಿಂದ 4 ಜನಕ್ಕೆ ಉಪಯೋಗ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಅದು ಹಂಗೆ ಓಡ್ತಾಯಿದೆ. ಈಗ ಕೆಲವರು ನೀವೇ ಕಾಮೆಂಟ್ ಮಾಡ್ತೀರಾ, ನಂಬರ್ ಕೊಡಿ, ಅಲ್ಲಿ ಎಷ್ಟು ಲಕ್ಷ ಆಗುತ್ತೆ, ಏನು ಎತ್ತ ಡೀಟೇಲ್ ಕೊಡಿ, ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ನೀವೇ ನನಗೆ ಹೇಳ್ತಾ ಇರ್ತೀರಾ, ಮೆಸೇಜ್ ಮಾಡ್ತಾ ಇರ್ತೀರಾ, ಕಾಮೆಂಟ್ಗಳಿಗೆ ಹೇಳ್ತಾ ಇರ್ತೀರಾ. ನೋಡಿ ಇದೆಲ್ಲ ಇರ್ತಿತ್ತಾ? ಮೊದಲಾಗಿದ್ದರೆ ಇವೆಲ್ಲ ಇರ್ತಿರಲಿಲ್ಲ. ಬಟ್ ಈಗ ನಾನು ಮಾಡ್ತಾಯಿರೋ ವೀಡಿಯೋ ಸುಮಾರು ಜನಕ್ಕೆ ತಲುಪ್ತಾ ಇದೆ ಅಂತ ಈಗ ನನಗೆ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ ನಾನು ಈ ವಿಡಿಯೋಗಳನ್ನ ಮಾಡ್ತಾ ಇರೋದು. ಹೀಗಾಗಿ ಏನು ಯೂಟ್ಯೂಬರ್ಗಳನ್ನು ಮಾತ್ರಕ್ಕೆ ಏನೋ ಅವರು ಲಕ್ಷ ದುಡ್ಡು ಮಡಗಿರ್ತಾರೆ, ಇದು ಮಾಡ್ತಾರೆ ಅಂತ ಅದೇನೋ ಅಲ್ವೇ ಅಲ್ಲ. ದಯವಿಟ್ಟು ಯಾವ ಯೂಟ್ಯೂಬರೇ ಆಗಲಿ ಅವರು ಒಂದು ಕಷ್ಟದ ಲೆವೆಲಿಂದನೇ ಬಂದಿರ್ತಾರೆ ಹೊರತು ಯಾರೂ ಸುಮ್ಮನೆ ಸೋಕಿಗೋಸ್ಕರ ಯೂಟ್ಯೂಬ್ ಮಾಡೋರು ಯಾರೂ ಇಲ್ಲ. ಆಮೇಲೆ ಕೆಲವೊಂದು ಕಡೆ ಯೂಟ್ಯೂಬರ್ಸ್ ನೋಡಿದ್ದೀನಿ, ಯೂಟ್ಯೂಬರ್ ಅಂದರೆ ಅವ್ರನ್ನ ಕೀಳು ಮಟ್ಟದಲ್ಲಿ ನೋಡ್ತಾರೆ. ನಾನೇ ಸುಮಾರು ಸತಿ ಗಮನಿಸಿದ್ದೀನಿ. ಯೂಟ್ಯೂಬರ್ ಅಂತಾನೆ, ಉದಾಹರಣೆಗೆ ನಾನೇ ಫಸ್ಟ್ ಟೈಮ್ ಇದು ಡೀಟೇಲ್ ಕೊಡೋಕೆ ಹೋದಾಗ ನಮ್ಮ ಫ್ರೆಂಡ್ಗೆ ಹೇಳಿದೆ, ಈ ಥರ ಮಾಡ್ತಾಯಿದ್ದೀನಿ, ಯೂಟ್ಯೂಬ್ ಮಾಡೋಣ ಅಂತ ಅಂತಿದ್ದೀನಿ ಅಂತ ಅಂದಾಗಪ್ಪ ಅವನು ಸುಮ್ಮನೆ ಹಿಂಗೆ ಲುಕ್ ನೋಡ್ದ. ಹಿಂಗೆ ಲುಕ್ ನೋಡ್ಬಿಟ್ಟು ಹೋದ, ಏನು ಮಾತೇ ಆಡಲಿಲ್ಲ ಅವನು. ನಾ ಏನು ಮಾಡ್ತೀವಿ ಸರಿ ತಪ್ಪು ಅಂತ ಅವ್ನು ಹೇಳೂ ಇಲ್ಲ, ಏನೂ ಮಾಡಲಿಲ್ಲ, ಸುಮ್ಮನೆ ಹೋದ. ಹಂಗೆ ಯೂಟ್ಯೂಬರ್ಗಳು ಅಂತಂದರೆ ಅವ್ರಿಗೆ ಬೆಲೆನೇ ಇಲ್ಲ ಅಂತ. ಇವಾಗ್ಲೂ ಕೆಲವು ಕಡೆ ಇಲ್ಲಿ ಸಿಟಿಗಳ ಕಡೆ ಯೂಟ್ಯೂಬರ್ ಅಂದರೆ ಒಂದು ಇದೆ. ಬಟ್ ನಮ್ಮ ಊರುಗಳ ಕಡೆ ಹೋದರೆ ಯೂಟ್ಯೂಬರ್ಗಳಿಗೆ ಈಗಲೂ ಕೂಡ ಯೂಟ್ಯೂಬರ್ ಹಂಗಂದ್ರೆ ಏನು ಅಂತ ಕೇಳ್ತಾರೆ, ಅದು ಕೂಡ ಗೊತ್ತಿಲ್ಲ. ಯೂಟ್ಯೂಬ್ ಮಾಡ್ತಾಯಿದ್ದೀನಿ, ಯೂಟ್ಯೂಬರು ಅಂತಂದರೆ ಹಂಗಂದ್ರೆ ಏನು ಅಂತಲೇ ಗೊತ್ತಿಲ್ಲ. ಆ ಥರ ಜನಗಳಿದ್ದಾರೆ. ಈ ರೀತಿಯಲ್ಲಿ ಎಲ್ಲ ಯೂಟ್ಯೂಬರ್ಗಳನ್ನೂ ನೋಡೋಕ್ಕೆ ಹೋಗಬೇಡಿ ಒಂದೇ ರೀತಿ. ಡಾಕ್ಟರ್ ಬ್ರೋ ಅವರು ಬೆಳೆದಿದ್ದಾರೆ, ಅವ್ರ ಪಾಡಿಗೆ ಅವ್ರ ಪಾಪ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಅವರೇನು ನಿಮ್ಮ ಜನಕ್ಕೆ, ಈಗ ನೀವು ದೂರಕ್ಕೆ ಅಷ್ಟು ದುಡ್ಡು ಕೊಟ್ಟು ಹೋಗೋಕ್ಕಾಗುತ್ತಾ? ಚೈನಾಗಾಗಲಿ, ನೇಪಾಳಗಾಗಲಿ, ಬೇರೆ ಒಂದು ಕಂಟ್ರಿಗೆ ಯಾರೇ ಆಗಲಿ ದುಡ್ಡು ಕೊಟ್ಟು ಹೋಗೋಕ್ಕಾಗತ್ತಾ? ದುಡ್ಡಿರೋರೇನೋ ಕೊಟ್ಬಿಟ್ಟು ಹೋಗ್ತಾರೆ ಬಿಡಿ, ವೀಸಾ ಪಾಸ್ಪೋರ್ಟ್ ಮಾಡಿಸ್ಕೊಂಡು. ಪಾಪ ಬಡವ್ರು ಏನು ಮಾಡ್ತಾರೆ? ಅಟ್ಲೀಸ್ಟ್ ಇಲ್ಲೇ ಮನೆಯಲ್ಲೇ ಕೂತ್ಕೊಂಡು ಅಟ್ಲೀಸ್ಟ್ ಅವ್ರು ಮಾಡೋ ವೀಡಿಯೋಗಳನ್ನಾರು ನೋಡಿದ್ರೆ, ಇಲ್ಲಿ ಹೊರಗಡೆ ಈ ಥರ ಇದೆ, ಹಾಗೆ ಹೀಗೆ ಅಂತ ಅವ್ರಿಗೆ ಸ್ವಲ್ಪ ತಿಳುವಳಿಕೆನಾದ್ರು ಬರುತ್ತಲ್ವ ಜನಕ್ಕೆ. ಹೊರಗಡೆ ಈ ಥರ ನಡೀತಿದೆ, ಈ ಥರ ರಾಷ್ಟ್ರಗಳಿದೆ ಅಂತ. ನನಗೆ ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿರಲಿಲ್ಲ. ಅವರು ಎಷ್ಟೆಷ್ಟು ಕಂಟ್ರಿಗಳ್ಗೆ ಹೋಗಿದ್ದಾರೆ, ಯಾವ್ಯಾವುದೋ ಇದು ಉಜ್ಕಿಸ್ತಾನು, ಆಮೇಲೆ ಉಜ್ಬೇಕಿಸ್ತಾನು, ಯಾವ್ಯಾವುದೋ ಹೇಳಿದ್ರು ಅವರು. ಡಾಕ್ಟರ್ ಬ್ರೋ ವೀಡಿಯೋಗಳು ನೋಡ್ತಾ ಇರ್ತೀನಿ ನಾನು, ಆ ಥರ ಎಲ್ಲ ಹೇಳಿದ್ರು. ಅದೆಲ್ಲ ನಾನು ಹೆಸ್ರುಗಳು ಕೇಳೇ ಇರಲಿಲ್ಲ. ಹಿಂದೂಸ್ತಾನ್, ಪಾಕಿಸ್ತಾನ ಎರಡೇ ನಾನು ಕೇಳಿದ್ದು. ಇದೆರಡೇ ಬಿಟ್ಟರೆ ಇನ್ನು ಯಾವ ಸ್ಥಾನವೂ ನನಗೆ ಗೊತ್ತಿರಲಿಲ್ಲ. ಈಗ ಅವರು ಹೋಗಿ ಯೂಟ್ಯೂಬ್ ವೀಡಿಯೋ ಮಾಡಿ ಆ ವಿಡಿಯೋ ನೋಡಿದ್ಮೇಲೆ ನನಗೆ ಗೊತ್ತಾಯಿತು, ಇಷ್ಟೊಂದು ರಾಷ್ಟ್ರಗಳಿದೆ, ಇಂತಿಂಥ ಸ್ಥಾನಗಳಿದೆ ಅಂತ ನನಗೆ ಗೊತ್ತಾಯಿತು. ಹಾಗಾಗಿ ನೀವೇನಾದ್ರು ಮಾಡ್ಕೊಳ್ಳಿ, ಯಾರೂ ತುಳಿಯೋಕ್ಕೂ ಆಗೋಲ್ಲ, ಯಾರೂ ಬೆಳೆಸೋಕ್ಕೂ ಆಗೋಲ್ಲ. ಇಷ್ಟು ಹೇಳ್ತಾ ಯೂಟ್ಯೂಬರ್ಗಳನ್ನ ಯಾವುದೇ ಕಾರಣಕ್ಕೂ ಕೀಳು ಮಟ್ಟದಲ್ಲಿ ನೋಡಬೇಡಿ, ಅವ್ರನ್ನ ತುಳಿಯೋಕ್ಕೆ ಟ್ರೈ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.